ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ದಕ್ಷಿಣದ ಜನತೆಯ ಒಲವು ಯಾರಿಗಿದೆ ಸರ್? ನಾನ್ ಹಂಗ್ ನೋಡಕ್ ಹೋದ್ರೆ ಈಗ ಬಿಜೆಪಿ ಕಡೆ ಜಾಸ್ತಿ ಒಲವಿದೆ ಅನ್ಸುತ್ತೆ ಸರ್. ಯಾವ್ದೇ ಪಕ್ಷ ಇರಲಿ ಆಡಳಿತ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ ಹೇಳ್ತದವಿ. 2 ವರ್ಷದ ಹೊಸಬರು ಬಂದ್ ಅವ್ನೇನ್ ಮಾಡಕ್ಕಾಗಲ್ಲ. ಅಲ್ಲಿ ಅವ್ನು ತಿಳ್ಕೊಂಡು ವಿಧಾನಸಭೆ ಹೋಗಿ ರೂಮ್ ಮಾಡ್ಕೊಂಡ್ ಬರೋದಕ್ಕೆ ಅಲ್ಲೇ ಸಮಯ ಆಕತಿ. ಈ ಬಾರಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆಲ್ಲೋರು ಯಾರು? ಕಾಂಗ್ರೆಸ್ ಬರ್ಬೇಕು. ಈಗ ನಮಗೆ ದಾಸ ಕಾರ್ಯಪ್ಪರ್ ಬಂದ್ಬಿಟ್ಟು ಅವರು ಕೆಳಮಟ್ಟದಿಂದ ಬಂದಿರೋರು. ಅವ್ರ ತಂದೆ ಬಿಟ್ಟು ಅಮಾಲಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ FMC ಇದ್ರಲ್ಲ ಆದ್ರು. ಸೊ ಅಂತರಿ ನಾವು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಯಾಕಂದ್ರೆ ಕಷ್ಟ ಏನಂತ ಗೊತ್ತಿರುತ್ತೆ. ನಮಸ್ಕಾರ. ಆಗ ಈ ನಿಮ್ಮ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ನಿಮ್ಮ ಒಲವು ಯಾರಿಗೆ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ. ಸರ್, ನಾವು ನರೇಂದ್ರ ಮೋದಿ ನೋಡಿ ದೇಶ ಚೆನ್ನಾಗಿದೆ, ಹಂಗಾಗಿ ನಾವು ಬಿಜೆಪಿಗೆ ಮತ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಒಲವು ಅನ್ನೋಕ್ಕಿಂತ ಅನುಕಂಪ ಇದೆ. ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವ್ರ ಮೇಲೆ ಅನುಕಂಪ ಇದೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ವರಪ್ಪ ರುದ್ರಕಟ್ಟೆ ಅಂತ, ದಾವಣಗೆರೆ ತಾಲೂಕು ರೈತ ಜಿಲ್ಲಾ ಮುಖಂಡರು ನಾವು. ಚುನಾವಣೆ ಕಾವು ಎರಡೂ ಪಾರ್ಟಿದು ಬಹಳ ಬಿಜಿ ಆಗಿದೆ. ಆಗಿದ್ರಿಂದ ರೈತರಿಗೂ ಈಗ ಆಟೋಗಳಿಗೆಲ್ಲ ಮುಂಗಾರು ಗೊಬ್ಬರದ್ದು ಇಂದು ಕೇಂದ್ರದೆಲ್ಲ ಬಹಳ ಸಮಸ್ಯೆ ಆಗ್ತೈತಿ. ಅದನ್ನ ಬೇಗ ಬೀಜ ಗೊಬ್ಬರದ್ದು ರೈತರು ಆಟೋದ ಗ್ಯಾಸ್ಗಳು ಎಲ್ಲ ಸಮಸ್ಯೆ ಆಗ್ತದೆ. ಅವನ್ನ ಬೇಗ ವಿಸ್ತರಣೆ ಮಾಡ್ಬೇಕು. ಯಾವ್ದೇ ಪಕ್ಷ ಇರಲಿ ಆಡಳಿತ ಪಕ್ಷ ಬಂದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ ಹೇಳ್ತದವಿ. ಆಡಳಿತ ಪಕ್ಷ ಬಂದ್ರೆ ಕೆಲಸಗಳು ಆಗ್ತಾವ ಅಂತ ಹೇಳ್ತಾರೆ. ಅಷ್ಟು ಬಿಟ್ರೆ ಏನಿಲ್ಲ. 2 ವರ್ಷದ ಹೊಸಬರು ಬಂದ್ ಅವ್ನೇನ್ ಮಾಡಕ್ಕಾಗಲ್ಲ. ಅಲ್ಲಿ ಅವ್ನು ತಿಳ್ಕೊಂಡು ವಿಧಾನಸಭೆ ಹೋಗಿ ರೂಮ್ ಮಾಡ್ಕೊಂಡ್ ಬರೋದಕ್ಕೆ ಅಲ್ಲೇ ಸಮಯ ಆಕತಿ. ಇವ್ರು ಅವ್ರ ಅಪ್ಪ ರನ್ನಿಂಗ್ ಇರ್ತೈತಿ. ಈಗ ಅದೇ ಸರ್ಕಾರ ಇದ್ದಾಗ ಅವ್ರು ರನ್ನಿಂಗ್ ಮಾಡ್ರೆ ಯಾವ್ದಾದ್ರು ಚೆನ್ನಾಗಿರ್ತೈತಿ. ಯಾವ್ದೋ ಸರ್ಕಾರ ಇಲ್ಲಿ ಪದ್ಧತಿ ಪ್ರಕಾರ ಗೆಲ್ತದ. ಸರ್ ಹಾಗೇನೆ ಏನಂದ್ರೆ ಇಲ್ಲಿ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ ಉತ್ತರ ಭಾಗದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಈ ಒಂದು ದಕ್ಷಿಣ ಭಾಗದಲ್ಲಿ ಆಗಿಲ್ಲ. ಇಲ್ಲಿ ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ಗಳಿಲ್ಲ, ಏನಿಲ್ಲ. ಯಾಕೆ ಆಗಿಲ್ಲ ಅಂತ ಕೇಳ್ತಾವ್ರೆ. ಆಗಿದಾವೆ. ಇನ್ನು ಕಾಲೇಜ್ ಹಾಸ್ಟೆಲ್ ಬಗ್ಗೆ ಇದ್ರ ಬಗ್ಗೆ ಹಾಸ್ಪಿಟ್ಲ್ ಬಗ್ಗೆ ಮಾಡ್ತಾವಂತ ಹೇಳಿದಾರ ಅವ್ರ ಗಮನಕ್ಕೆ ಹೋಗೈತಿ. ಶಾಲೆ ಬಗ್ಗೆ ಹೋಗೈತಿ. ಅಭಿವೃದ್ಧಿ ಆಗೈತಿ. ಆಗಿಲ್ಲ ಅಂತ ಹೇಳಂಗಿರಲ್ಲ. ಮಾತಾಡಿ ಎಲ್ಲ ವರ್ಕ್ಗಳು ಆಗಿದಾವೆ. ಆಗಿಲ್ಲ ಅಂತ ಹೇಳ. ಎಲೆಕ್ಷನ್ ಬಂದ ಮತ್ತೆ ಪರ ವಿರೋಧ ಮಾತಾಡ್ತಾರ. ಮಾತಾಡಲ್ಲ ಅನ್ನಂಗಿಲ್ಲ. ಅಭಿವೃದ್ಧಿ ಸಾಕಷ್ಟು ಮಾಡಿದಾರ. ಇವ್ರಿಗೆ ಕೆಲವ್ರು ಏನ್ ಹೇಳ್ತಾರಂದ್ರೆ ನಾವ್ ಏನೇ ಒಂದು ಹಾಸ್ಪಿಟ್ಲಿಗೆ ಮಕ್ಳನ್ನ ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಮತ್ತೆ ಆ ಕಡೆನೆ ಹೋಗ್ಬೇಕು, ಈ ಕಡೆ ಆದ್ರೆ ನಮಗೆ ಅಲ್ಲಿ ಹೋಗಿ ತಪ್ಪುತ್ತೆ ಅಂತ ಹೇಳ್ತಾರೆ. ಅದೀಗ ಅವ್ರ ಗಮನಕ್ಕೆ ಬಂದತಿ. ಈಗ ಏನ್ ತೊಂದರೆ ಇದೆ ಗಮನಕ್ಕೆ ಬಂದತಿ. ಅದನ್ನ ಅವ್ರು ಕರಾರು ಮಾಡ್ಕೊಂಡು ಟರಾವ್ ಮಾಡ್ಕೊಂಡು ಓಟ್ ಹಾಕೊಂಡು ಕೆಲಸ ಮಾಡಿಸ್ಕೋಬೇಕು. ತುಂಬಾ ಚೆನ್ನಾಗಿ ಮಾತಾಡಿರಿ ಸರ್. ನಿಮ್ಮ ರೈತರ ಸಂಘಕ್ಕೆ ಜಯವಾಗಲಿ, ನಿಮ್ಮ ರೈತರಿಗೆ ಜಯವಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮನು ಅಂತ ಸರ್. ಮನು ಅವರೇ, ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ದಕ್ಷಿಣದ ಜನತೆಯ ಒಲವು ಯಾರಿಗಿದೆ ಸರ್? ನಾನ್ ಹಂಗ್ ನೋಡಕ್ ಹೋದ್ರೆ ಈಗ ಬಿಜೆಪಿ ಕಡೆ ಜಾಸ್ತಿ ಒಲವಿದೆ ಅನ್ಸುತ್ತೆ ಸರ್. ಯಾಕಂದ್ರೆ ಜನ ಪಬ್ಲಿಕ್ ನೋಡಿದ್ರೆ ನಾವು ನೋಡಂಗೆ ಆಟೋದಲ್ಲಲ್ವಾ ಗೊತ್ತಾಗುತ್ತೆ. ಆಟೋದ ನೋಡಿದ್ರೆ ಬಿಜೆಪಿ ಕಡೆ ಜಾಸ್ತಿ ಒಲವು ತೋರಿಸ್ತಿದ್ದಾರೆ ಸರ್. ಯಾಕಂದ್ರೆ ಈಗೆಲ್ಲ ಚೇಂಜ್ ಕೇಳ್ತಿದ್ದಾರೆ ಜನ, ಬದಲಾವಣೆ ಕೇಳ್ತಿದ್ದಾರೆ. ಸೊ ಹಂಗಾಗಿ ಬಿಜೆಪಿ ಬರ್ಬೋದು ಅಂತ ನಾವ್ ಅನ್ಸಿದೆ ಸರ್. ಹಾಗೇನೆ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ ಈಗ ನೀವು ಬಿಜೆಪಿನೇ ಬರೋದು ಅನ್ಕೊಳ್ಳಿ. ಬಿಜೆಪಿ ಅವರು ಕ್ಯಾಂಡಿಡೇಟ್ ಗೆದ್ದ ಮೇಲೆ ಈ ಒಂದು ನಿಮ್ಮ ಕ್ಷೇತ್ರಕ್ಕೆ ಮೊಟ್ಟ ಮೊದಲಿಗೆ ಯಾವ ಕೆಲಸ ಮಾಡ್ಬೇಕು ಸರ್? ಮೇನ್ ಇಲ್ಲಿ ಮೂಲಭೂತ ಸೌಕರ್ಯ ಸರ್. ಫಸ್ಟ್ ರೋಡ್ ಇಲ್ಲ, ಒಂದು ರೋಡ್ ಸರಿಯಾಗಿಲ್ಲ. ನೀವೇ ನೋಡ್ಬೋದು, ರೋಡ್ ಸರಿ ಇಲ್ಲ. ಆಮೇಲೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ಸ್ ಇಲ್ಲ. ಏನೇ ಹಾಸ್ಪಿಟಲ್ಸ್ ಹೋಗ್ಬೇಕಂದ್ರೆ ನಾವು ಮೇಲ್ಗಡೆ ಹೋಗ್ಬೇಕು. ಚಿಕ್ಕಟೇರಿ ಇಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ಹೋಗ್ಬೇಕು. ಇಲ್ಲಿ ಒಂದು ಹಾಸ್ಪಿಟಲ್ಸ್ ಇಲ್ಲ, ದೊಡ್ಡ ದೊಡ್ಡ ಕಾಲೇಜ್ಗಳಿಲ್ಲ, ಸ್ಕೂಲ್ಗಳಿಲ್ಲ. ಎಲ್ಲ ಮೇಲ್ಗಡೆ ಇರೋದು, ಉತ್ತರದಲ್ಲಿ ಇರೋದು. ಸೊ ಈ ಭಾಗದಲ್ಲಿ ಒಂದ್ ಸ್ವಲ್ಪ ಏನಾರ ಈ ತರ ಅಭಿವೃದ್ಧಿ ಹಾಸ್ಪಿಟಲ್ಸ್, ಈ ತರ ಸ್ಕೂಲು, ಕಾಲೇಜು, ರೋಡು ಈ ರೀತಿ ಇಂಪ್ರೂವ್ಮೆಂಟ್ ಆದ್ರೆ ಸಾಕು ನಾನು ಸರ್. ಹೌದು, ನಾನು ಪ್ರಶ್ನೆ ಕೇಳೋಣ ಅನ್ಕೊಂಡೆ. ನೋಡಿ, ಎಲ್ಲ ಉತ್ತರದಲ್ಲೇ ಇದೆ. ಆದ್ರೆ ಯಾಕೆ ಇದುವರೆಗೂ ಈ ಒಂದು ದಕ್ಷಿಣ ಭಾಗದಲ್ಲಿ ಈ ಒಂದು ಕಾಲೇಜಸ್ ಆಗ್ಲಿ, ಹಾಸ್ಪಿಟಲ್ಸ್ ಆಗ್ಲಿ, ಇವೆಲ್ಲ ಯಾಕೆ ಆಗಿಲ್ಲ? ಅದು ಹೆಂಗ್ ಹೇಳೋಣ ಸರ್, ಯಾಕಾಗಿಲ್ಲ ಅಂದ್ರೆ ಅವ್ರು ಮಾಡ್ಬೇಕಿತ್ತು, ಬಟ್ ಅವ್ರು ಮಾಡಿಲ್ಲ. ಬಟ್ ಏನ್ ಮಾಡೋದು, ಈಗ ಬರೋ ಅಕಸ್ಮಾತ್ ಏನೇ ಬಿಜೆಪಿ ಏನಾರ ಗೆದ್ರೆ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಏನಾರ MLA ಆದ್ರೆ ಅವ್ರಿಗೊಂದು ಅವಕಾಶ ಕೊಟ್ರೆ ಜನ ಮತದಾರರು ಅವ್ರೇನಾರು ಅಭಿವೃದ್ಧಿ ಮಾಡ್ತಾರೇನೋ ಅನ್ನೋ ಒಂದು ಭರವಸೆ ಇದೆ. ನೋಡೋಣ ಯಾರು ಇದಾಗ್ತಾರೆ ಅಂತ ಸರ್. ನನ್ಗೆ 90% ಆಲ್ಮೋಸ್ಟ್ ಆಲ್ ಎಲ್ಲ ಬಿಜೆಪಿ ಬರ್ಬೋದು ಅಂತ ಅನಿಸ್ತಿದೆ. ಯಾಕಂದ್ರೆ ಜನ ಆಲ್ಮೋಸ್ಟ್ ಆಲ್ ಬದಲಾವಣೆನೆ. ನೀವು ಯಾರನ್ನಾರು ಇಲ್ಲಿ ವಿಚಾರ ಮಾಡ್ಬೋದು. ಪಬ್ಲಿಕ್ ಬಿಜೆಪಿನೇ ಬಹಳ ಕಡೆ ಒಲವು ತೋರಿಸ್ತಿದ್ದಾರೆ ಸರ್. ಓಕೆ ಸರ್, ನಿಮ್ಮ ಆಶಯದಂತೆ
ಬಿಜೆಪಿನೇ ಬರ್ಲಿ, ಕಾಂಗ್ರೆಸ್ನೇ ಬರ್ಲಿ, ಯಾರೇ ಗೆಲ್ಲಿ, ಆದ್ರೆ ಇಲ್ಲಿ ಅಭಿವೃದ್ಧಿ ಮಾಡ್ಲಿ ಸರ್. ಅದೇ ಸರ್ ನಾವು ಕೇಳೋದಷ್ಟೇ ಸರ್, ಬಿಜೆಪಿನರ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬರ್ಲಿ ಸರ್, ನಮ್ಗೆ ಯಾರು ಬಂದ್ರೆ ಏನ್ ಸರ್, ನಮ್ಗೆ ಏನ್ ಕೊಡೋದ್ ಬೇಡ ಸರ್, ಪಬ್ಲಿಕ್ ಏನ್ ಕೊಡ, ಮೂಲಭೂತ ಸೌಕರ್ಯ ಸಿಗ್ಬೇಕು ಸರ್. ರೋಡ್ ಚೆನ್ನಾಗಿರ್ಬೇಕು, ಚರಂಡಿ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಆಮೇಲೆ ಒಳ್ಳೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಇವೆಲ್ಲ ಚೆನ್ನಾಗಿದ್ರೆ ಸ್ವಲ್ಪ ನಮಗೂ ನಮ್ಮೂರು ನಮ್ ಭಾಗ ಮೇಲ್ಗಡೆ ಹೋಗೋದ್ ತಪ್ಪುತ್ತೆ. ಈಗ ಎಲ್ಲದಕ್ಕೂ ನಾವ್ ಏನೇ ಒಂದು ನಮ್ಮ ಅಮ್ಮರಿಗೆ ಹುಷಾರಿಲ್ಲ ಏನೇ ಅಂದ್ರೂ ನಾವು ಮೇಲ್ಗಡೆ ಹೋಗ್ಬೇಕು ಸರ್. ನಮ್ಮ ಮಕ್ಳು ಯಾರಾದ್ರೂ ಹಾಸ್ಪಿಟಲ್ ಕಾಲೇಜ್ ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಮೇಲ್ಗಡೆನೆ ಹೋಗ್ಬೇಕು ಸರ್. ನಾವು ಇಲ್ಲಿ ಯಾವ ಅಷ್ಟು ದೊಡ್ಡ ಒಳ್ಳೆ ಕಾಲೇಜ್ ಇಲ್ಲ, ಸ್ಕೂಲ್ ಇಲ್ಲ, ಏನಿಲ್ಲ ಸರ್. ರೋಡ್ ನೀವ್ ನೋಡ್ರಿ, ರೋಡ್ಗಳು ಸರಿ ಇಲ್ಲ ಸರ್. ಈ ಪ್ರೆಗ್ನೆಂಟ್ ಲೇಡಿ ಬಂದ್ರೆ ಆಟೋದಲ್ಲಿ ಕುಂದಿರ್ಬೇಕಂದ್ರೆ ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ಅಂದ್ರೆ ಚೆನ್ನಾಗಿದೆ, ರೋಡ್ ಅಭಿವೃದ್ಧಿ ಚೆನ್ನಾಗಿದೆ ಮೇಲ್ಗಡೆ ಆ ಭಾಗದಲ್ಲಿ. ಬಟ್ ನಾನ್ ಹೇಳೋದು ಆ ಭಾಗದಲ್ಲಿ ಈಗ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಕೇಳ್ತೀನಿ ಅಷ್ಟೇ. ಯಾರ್ಯಾರ ಬರ್ಲಿ, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಇಂಡಿಪೆಂಡೆಂಟ್ ಯಾರು ಬರ್ಲಿ, ಅಭಿವೃದ್ಧಿ ಆಗ್ಬೇಕು ಸರ್ ಅಷ್ಟೇ. ಅಷ್ಟೇ ಕೇಳೋದು ನಾವು. ನಮಗೇನು ₹1 ಕೊಡಿ ಅಂತ ಯಾರು ಕೇಳಲ್ಲ ಸರ್. ನಮಗೆ ದೇವರು ದುಡಿಯಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಬಟ್ ಏನಪ್ಪ ಅಭಿವೃದ್ಧಿ ಮಾಡ್ಬೇಕು ಅಷ್ಟೇ. ಅಷ್ಟೇ ಸರ್ ಕೇಳೋದು. ತುಂಬಾ ಜನ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ. ನೀವು ಇದೇ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವೋಟಿಂಗ್, ನಿಮ್ದು ವೋಟಿಂಗ್ ಎಲ್ಲ ಇಲ್ಲೇ ಇದೆಯಾ? ಈ ಬಾರಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಗೆಲ್ಲೋರು ಯಾರು? ಕಾಂಗ್ರೆಸ್ ಬರ್ಬೇಕು ಅಂದ್ರೆ ನೀವು ಅವಾಗಿಂದಲೂ ಅಜ್ಜಾರ್ ನೋಡ್ಕೊಂಡ್ ಬಂದಿರಿ. ಹೌದು. ಅಜ್ಜಾರ್ ಕೆಲಸ ಮಾಡ್ಸಿದಾರ? ಮಾಡ್ಸಾರ. ಈಗ ಇನ್ನು ಏನೇನ್ ಕೆಲಸಗಳು ಆಗ್ಬೇಕು? ಇನ್ನ ಬಾಳ ಅದಾವ, ಆಗವು. ಅವರೇ ಬರ್ಬೇಕು. ಆದ್ರೆ ಇಲ್ಲಿ 50-50 ಅಂತ ಹೇಳ್ತಾರಲ್ಲ ಅಣ್ಣ? ಏನಿಲ್ಲ ನಾಳೆ ಎಲ್ಲಾ ಚೇಂಜ್ ಆಗತ್ತೆ. ಅಣ್ಣರ ಕೈ ಸಂಜನೆ ಮಾಡಿಬಿಟ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ. ಏನೇ ಆಗ್ಲಿ ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕಿ ನಿಮ್ಮ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡಿಸ್ಕೊಳ್ಳಿ ಅಣ್ಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈಗ ನಿಮಗೆ ಗೊತ್ತಿದೆ, ನಮ್ಮ ದಾವಣಗೆರೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಆದ್ರೆ ಇಲ್ಲಿಯ ಜನರ ಒಲವು ಯಾರಿಗಿದೆ ಸರ್? ಇಲ್ಲಿ ಒಲವು ಅನ್ನೋದ್ಕಿಂತ ಪ್ರಮುಖವಾಗಿ ಇಲ್ಲಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ, ಮೊದಲ ಆದ್ಯತೆ ಕೊಡಬೇಕು ಅಂತ ಇದೀವಿ. ಈಗ ಮೊದಲು ಬಂದ್ಬಿಟ್ಟು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಅಂದ್ರೆ ಇಲ್ಲಿ ಏನು ಕೆಲಸ ನಡೆದಿಲ್ಲ. 90% ನೀವು ಉತ್ತರಕ್ಕೂ ದಕ್ಷಿಣಕ್ಕೂ ನೀವು ಕಂಪೇರಿಟಿವ್ ಮಾಡ್ಕೊಂಡ್ರೆ ಅಲ್ಲಿ ಯಾವ್ದೇ ತರ ವರ್ಕ್ ಆಗಿಲ್ಲ. ಈಗ ಜನಗಳ ಅಪೇಕ್ಷೆ ಏನಿದೆ ಅಂದ್ರೆ ಇಲ್ಲಿ ಮನೆ ಮನೆಗೂ ಬಂದು ಒಬ್ಬ ಅವನು MLA ಅಲ್ಲ, ಇಲ್ಲಿ ಮನೆ ಮಗನ್ ತರ ನಿಂತ್ಕೊಂಡು ಜನಗಳ ಕಷ್ಟ ಸುಖಗಳನ್ನ ವಿಚಾರಿಸಿ ಅವರಿಗೆ ಹೆಲ್ಪ್ ಮಾಡಬೇಕು. ಒಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಉತ್ತರ ಯಾವ್ದೇ ತರ ಡೆವಲಪ್ಮೆಂಟ್ ಇದೆಯಲ್ಲ ಆ ತರ ದಕ್ಷಿಣ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಇಲ್ಲಿ ಒಲವು ಇದೆ. ಇಲ್ಲಿ ನಾವು ಮುಸ್ಲಿಮ್ಸ್ ಆಗ್ಲಿ ನಾವಾಗ್ಲಿ ಅಣ್ಣ ತಮ್ಮಂತರನೇ ಇರೋದು. ಈಗ ಆ ಪಕ್ಷ ಈ ಪಕ್ಷ ಅಂತಲ್ಲ. ಇಲ್ಲಿ ನಮಗೆ ಪ್ರಾಮುಖ್ಯತೆ ಅನ್ನೋದು ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೆ ಪ್ರಾಮುಖ್ಯತೆವಾಗಿ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು. ಆ ಉದ್ದೇಶದಿಂದ ಮಾತ್ರ ಸರ್ ಇಲ್ಲಿ ಈಗ ನಮಗೆ ದಾಸ ಕರಿಯಪ್ಪರ್ ಬಂದ್ಬಿಟ್ಟು ಅವರು ಕೆಳಮಟ್ಟದಿಂದ ಬಂದಿರೋರು. ಅವ್ರ ತಂದೆ ಬಿಟ್ಟು ಅಮಾಲಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ FMC ಇದ್ರಲ್ಲ ಆದ್ರು. ಸೊ ಅಂತರಿ ನಾವು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಯಾಕಂದ್ರೆ ಕಷ್ಟ ಏನಂತ ಗೊತ್ತಿರುತ್ತೆ. ಇವಾಗ ಸಮರ್ಥರೆಲ್ಲ ಹುಟ್ಟಿದಾಗಿಂದನೇ ಚಿನ್ನ ಸ್ಪೂನ್ ನಲ್ಲಿ ಹುಟ್ಟಿರೋರು ತಿನ್ಕೊಂಡು, ಇವ್ರಿಗೆ ಕಷ್ಟ ಸುಖ ಗೊತ್ತಿಲ್ಲ. ಈಗ ಇವ್ರು ದಾಸ ಕರಿಯಪ್ಪರ್ ಅಂದ್ರೆ ಇವರು ತಳಮಟ್ಟದಿಂದಾನೇ ಬಂದಿದ್ದಾರೆ. ಅವ್ರಿಗೆ ಕಷ್ಟ ಏನ್ ಗೊತ್ತು, ಸುಖ ಏನ್ ಗೊತ್ತು, ಎಲ್ಲಾ ಗೊತ್ತು. ಈಗ ಅಂತರಿ ನಾವು ವೋಟ್ ಕೊಡೋದ್ರಿಂದ ಅವ್ರು ಮನೆ ಮನೆಗೂ ಬರ್ತಾರೆ. ಈಗ ನೀವು ನೋಡ್ರಿ, ಈಗ ಮಲೆನಾಡ ಮಂಚಕ್ಕೆ ಹೋಗ್ಬೇಕು ಅಂದ್ರೆ ನಾವು ವೇಟ್ ಮಾಡ್ಬೇಕು. ಈ ಅವರೇ ಬಂದು ನಮ್ಮ ಕಷ್ಟ ಸುಖಗಳು ವಿಚಾರ ಮಾಡಲ್ಲ. ಈಗ ನಮಗೆ ದಾಸ ಕರಿಯಪ್ಪರ್ ಅಂತಾರೆ ಆಯ್ಕೆ ಮಾಡ್ಕೊಟ್ರೆ ಅವ್ರು ನಮ್ಮನೆ ಹತ್ರನೇ ಬಂದು ವಿಚಾರ ಮಾಡ್ತಾರೆ. ನಾವು ಅವ್ರ ಮನೆ ತಕ್ಕ ಕಷ್ಟ ಸುಖ ಮಾತಾಡ್ಕೊಂತೀವಿ. ಯಾಕಂದ್ರೆ ಕೆಳಮಟ್ಟದಿಂದ ಬಂದಿರೋರಿಗೆ ಕಷ್ಟ ಏನಂತ ಗೊತ್ತಿರುತ್ತೆ ಅಂತ ನನ್ನ ಮಾತು ಸರ್. ಇಷ್ಟ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಒಟ್ಟಾರೆಯಾಗಿ ನಿಮ್ಮ ಒಲವು? ನಮ್ಮ ಒಲವು ಬಿಜೆಪಿಗೆ ಸರ್. ಬಿಜೆಪಿ ಅನ್ನೋದ್ಕಿನ್ನ ನಮಗೆ ಇಲ್ಲಿ ಯಾರು ಕೆಲಸ ಮಾಡ್ತಾರ ಮಾಡ್ಕೊಡ್ತಾರೆ, ವ್ಯಕ್ತಿಗೆ ನೋಡಿ ಕೊಡ್ತೀವಿ. ಪಕ್ಷ ಯಾವ್ದೇ ಇರ್ಲಿ ವ್ಯಕ್ತಿಗೆ ನಾವು ಕೊಡ್ತಾ ಇರೋದು ಸರ್. ದಾಸ್ ಕರಿಯಪ್ಪರಿಗೆ ಕೊಡಬೇಕು ಅಂತ ಸರ್. ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಅಂತ ನನ್ನ ಹೆಸರು. ನಮಸ್ಕಾರ. ಆಗ ಈ ನಿಮ್ಮ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ನಿಮ್ಮ ಒಲವು ಯಾರಿಗೆ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ. ಏನಕ್ಕೆ ಒಂದೇ ಪ್ರಶ್ನೆಗೆ ಒಂದೇ ಆನ್ಸರ್? ಚೆನ್ನಾಗಿ ಪ್ರಾಮಾಣಿಕವಾಗಿ, ಅದೇ ಸ್ವಾರ್ಥ ಇಲ್ದೆ, ಸ್ವಲ್ಪ ಸ್ವಾರ್ಥ ಇರುತ್ತೆ ಮನುಷ್ಯ ಅಂದ್ರೆ ಅವರಿಗೆ, ಒಳ್ಳೆ ವ್ಯಕ್ತಿಗೆ, ಕೆಲಸ ಮಾಡೋ ವ್ಯಕ್ತಿಗೆ. ಪಕ್ಷ ಇಲ್ಲ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಅವರೇ, ನಿಮ್ಮ ಒಂದು ದಕ್ಷಿಣ ಭಾಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರಿಗಿದೆ? ನಮ್ದು ಬಿಜೆಪಿಗೆ. ಹಾಗೆ ಸಮರ್ಥ ಅವರು ಕೂಡ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಚಾರ ಜೋರಾಗಿದೆ. ಹಾಗೆ ಯಾರು ಶ್ರೀನಿವಾಸ್ ದಾಸ್ ಕಾರ್ಯಪ್ಪ ಅವ್ರದ್ದು ಕೂಡ ಪ್ರಚಾರ ಜೋರಾಗಿದೆ.
ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳ್ತಾರೆ, ಇದಕ್ಕೇನ್ ಹೇಳ್ತೀರಾ? ಸರ್ ನಾವು ನರೇಂದ್ರ ಮೋದಿ ನೋಡಿ ದೇಶ ಚೆನ್ನಾಗಿದೆ, ಹಂಗಾಗಿ ನಾವು ಬಿಜೆಪಿಗೆ ಮತ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಹೌದು, ನೀವು ಬಿಜೆಪಿಗೆ ಮತ ಕೊಡಕ್ ಇಷ್ಟಪಡ್ತೀರಾ. ಈಗ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ ವಿನ್ ಆದ್ರೆ ಅವರು ನಿಮ್ಮ ಒಂದು ಕ್ಷೇತ್ರದಲ್ಲಿ ಮಾಡ್ಬೇಕಾದ ಮೊದಲನೇ ಕೆಲಸ ಯಾವುದು? ಸರ್ ಎಲ್ಲ ಮಾಡಿಸ್ತಾರೆ ಅವರು, ರೋಡು ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ. ಅವರು ಬಡವರು, ಅವ್ರಿಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ, ಅವರು ಮಾಡಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಈಗ ನೀವು ದುಡ್ಡು ನೋಡಿ ಓಟ್ ಹಾಕ್ತಿರೋ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ? ಸರ್ ನಾವು ವ್ಯಕ್ತಿ ನೋಡಿ ಓಟ್ ಹಾಕೋದು. ಹೌದಾ? ಹೌದು ಸರ್. ಅಂದ್ರೆ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಹರಳುತ್ತೆ ಅಂತ ನಿಮ್ಮ ನಂಬಿಕೆ ಇದೆ? ಇದೇ ಫಸ್ಟ್ನೇ ಸರಿ ಹರಳಬಹುದು ಅನಿಸ್ತಾ ಇದೆ. ಸರ್, ಈಗ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂಥರ ಕಾಂಗ್ರೆಸ್ನ ಭದ್ರಕೋಟೆನೇ ಆಗಿದೆ. ಈ ಭದ್ರಕೋಟೆನ ಭೇದಿಸೋದು ಬಿಜೆಪಿ ಕೈಯಿಂದ ಸಾಧ್ಯನಾ? ಆಗತ್ತೆ ಸರ್, ಈ ಸರಿ ಹಾಗೆ ಆಗುತ್ತೆ. ಒಟ್ಟಾರೆಯಾಗಿ ಈ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ. ಗೆಲ್ಲುತ್ತೆ ಸರ್, ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಇಮ್ರಾನ್. ಇಮ್ರಾನ್ ಅವರೇ, ಈ ಒಂದು ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. ಆದ್ರೆ ಈ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿರೋದು ಈ ಒಂದು ನಮ್ಮ ದಾವಣಗೆರೆಯ ಉಪಚುನಾವಣೆ ಕ್ಷೇತ್ರ. ಸರ್, ಈ ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಲವು ಯಾರಿಗಿದೆ ಸರ್? ಒಲವು ಅನ್ನೋಕ್ಕಿಂತ ಅನುಕಂಪ ಇದೆ. ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವ್ರ ಮೇಲೆ ಅನುಕಂಪ ಇದೆ. ಬಟ್ ಶಾಮ್ನೂರ್ ಅವ್ರು ಹೇಳಿದ್ರು, ನಾನು ಇರೋವರೆಗೂ ನಾನು ಇರ್ತೀನಿ, ಆಮೇಲೆ ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ. ಬಟ್ ಆತರ ಆಗ್ಲಿಲ್ಲ. ಆದ್ರೂ ನಾವು ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲಲ್ಲ. ನಾವು ಸಮರ್ಥ ಅವರಿಗೆ ನೀವು ನೋಡಕ್ ಸ್ವಲ್ಪ ಸಮರ್ಥ ಇದ್ದಂಗೆ ಇದ್ದೀರಾ. ಥ್ಯಾಂಕ್ ಯು ಸರ್. ಹಾಗೇನೆ ನಮಗೆ ನಾನು ಕೆಲವೊಂದ್ ಕಡೆ ಕೇಳಿದ ಪ್ರಶ್ನೆಗಳು ಏನಿದೆ ಅಂದ್ರೆ, ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಕೆಲವು ಕಡೆ ಉತ್ತರ ಭಾಗದಲ್ಲಿ ಆದಷ್ಟು ದಕ್ಷಿಣ ಆಗಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ, ಈ ಒಂದು ದಕ್ಷಿಣದಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಮರ್ಥ ಅವ್ರು ಬಂದ್ಮೇಲೆ ಇದು ಆಗ್ಬೋದು ಅಂತ ನಮ್ಗೆ ನಂಬಿಕೆ ಇದೆ. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವರು ವಯಸ್ಸಾದ ಕಾರಣ ಜಾಸ್ತಿ ಅವರು ಎಲ್ಲೂ ಅಡ್ಡಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ಅಭಿವೃದ್ಧಿನೂ ಅಷ್ಟಕ್ಕಷ್ಟೇ ಅಭಿವೃದ್ಧಿ ಕುಂಠಿತವಾಗಿತ್ತು ಉತ್ತರ ಭಾಗದಿಂದ ದಕ್ಷಿಣ ಭಾಗ ಕಂಪೇರ್ ಮಾಡಿದಾಗ. ಬಟ್ ಸಮರ್ಥ ಅವರು ಹೆಂಗಿದ್ದಾರೆ, ಯಂಗ್ಸ್ಟರ್ಸ್ ಇಲ್ಲಿದೆಲ್ಲ ವಾತಾವರಣ ನೋಡಿ ಅವ್ರು ಅಭಿವೃದ್ಧಿ ಮಾಡ್ತಾರ ಅನ್ನೋ ನಂಬಿಕೆ ನಮಗಿದೆ. ಒಟ್ಟಾರೆಯಾಗಿ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಜಾಸ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.